ಗೈಸ್, ಎಲ್ಲರಿಗೂ ನಮಸ್ಕಾರ. ಭೂಮಾಪಕ ಅಥವಾ ಲ್ಯಾಂಡ್ ಸರ್ವೇರ್ ಈ ಒಂದು ಹುದ್ದೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಅವರಿಗೊಂದು ಈ ಮಹತ್ವದ ನೇಮಕಾತಿ ಪ್ರಕಟಣೆಯಾಗಿದೆ. ಸೊ ಎಸ್ಪೆಷಲಿ BSc ಪದವೀಧರರಿಗೆ. ಸೊ ಲಾಸ್ಟ್ ಒಂದು ವೀಕ್ ಮತ್ತು 2 ವೀಕಿಂದ ಸೊ ಈ ಒಂದು BSc ಕ್ಯಾಂಡಿಡೇಟ್ಸು ಈ ಒಂದು ಲ್ಯಾಂಡ್ ಸರ್ವೇರ್ ಅರ್ಜಿಯನ್ನು ಸಲ್ಲಿಸುತ್ತಿರುವಾಗ ಅವರಿಗೆ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಅವರ ಒಂದು ವಿದ್ಯಾರ್ಥಿಯ ಒಂದು ಪರಿಗಣನೆಗೆ ಪೋರ್ಟಲಲ್ಲಿ ತಗೋತಾ ಇಲ್ಲ, ಎರರ್ ಬರ್ತಾ ಇದೆ. ಯುವರ್ ಎಜುಕೇಷನ್ ಈಸ್ ನಾಟ್ ಮ್ಯಾಚ್ ವಿತ್ ದ ಆ್ಯಸ್ ಎಜುಕೇಷನ್ ಕ್ವಾಲಿಫಿಕೇಷನ್ ಫಾರ್ ದ ಲ್ಯಾಂಡ್ ಸರ್ವೇರ್ ಅಂತ ತೋರಿಸ್ತಾ ಇತ್ತು. ಯಾಕೆ ಆವಾಗ ಮೂರು ಸಂಯೋಜಿತ ಅಂದರೆ ಕಾಂಪ್ಲೆಕ್ಸ್. ಓಕೆ, ಈ ಒಂದು ಮೂರು ಸಬ್ಜೆಕ್ಟು, ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಹೀಗೆ ನೋಡಿ, ಮ್ಯಾಥ್ಸು, ಫಿಸಿಕ್ಸು, ಆಮೇಲೆ ಕಂಪ್ಯೂಟರ್ ಅಂದರೆ PMC ಆರ್ PCM, ಇಷ್ಟು ಈ ಒಂದು ಹುದ್ದೆಗಳ ಒಂದು ಕಾಂಬಿನೇಷನ್ ಇದ್ರನ ಅದು ಏನಾಗ್ತಿತ್ತು, ಅಪ್ಲೈ ಮಾಡಲಿಕ್ಕೆ ಅರ್ಹತೆ ಅಂತ ಕೊಟ್ಟಿದ್ದರು. ಬಟ್ ಇದೀಗ ನಮಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ ಬಂದದ. ಏನಪ್ಪ ಅಂದ್ರೆ ಈ ಯಾವುದೇ ಅಂದ್ರೇನು ಅವರು ಒಂದು ಮೆನ್ಷನ್ ಮಾಡಿದ್ದಾರೆ, ಯಾವುದೇ ಒಂದು ವಿಷಯದೊಂದಿಗೆ BSc ಪದವಿಯನ್ನು ಪಾಸ್ ಆಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಲು ಅರ್ಹತೆ ಪಡೆದಂಗ ಅಂತ ಹೇಳಿದರು. ಸೊ ನೀವು ಇಲ್ಲಿ ನೋಡ್ಬೋದು, ಈ ಒಂದು ಪೂರ್ಣ ವಿವರವನ್ನು ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು. ಸೊ ಇದು 22 ಜುಲೈ 2026ರಂದು ಈ ಒಂದು ಮಾಹಿತಿ ಪ್ರಕಟಣೆಯಾಗಿದೆ. ಏನಿದೆ ಮಾಹಿತಿಯಲ್ಲಿ ಅಂದರೆ ಈ ಒಂದು BSc ಪದವಿಯಲ್ಲಿ 3 ಸಂಯೋಜಿತ ವಿಷಯಗಳಾದ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಷನ್ ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಕೃಷಿ, ಇಷ್ಟೇ. ಈ ಒಂದು ವಿಷಯಗಳಲ್ಲಿ ನೋಡಿ, ಯಾವುದಾದರೂ ಒಂದು, ಇದು ಮುಖ್ಯ ಇದೆ, ಯಾವುದಾದರೂ ಒಂದು ವಿಷಯದೊಂದಿಗೆ BSc ಪದವಿಯನ್ನು ಪಡೆದಿರುವ ಅಭ್ಯರ್ಥಿಗಳು ಈ ಒಂದು ಭೂಮಾಪಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ ಎಂದು ತಿಳಿಸಿದ್ದು ಸದರಿ ಮಾಹಿತಿಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಿದೆ. ಅರ್ಥ ಆಯ್ತಾ? ಸೊ ಮುಂಚೆ ಏನು ಹೇಳಿದರು, ಹೀಗಿತ್ತು, ಏನಂತ ಲೆಟ್ಸಿ, ಈ ರೀತಿಯಾಗಿ ಮೆನ್ಷನ್ ಮಾಡಲಾಗಿತ್ತು. BSc ಪದವಿಯಲ್ಲಿ ವಿವಿಧ 3 ವಿಷಯಗಳನ್ನು ಸಂಯೋಜಿಸಿ ಪದವಿ ಹೊಂದುವುದು ಕಡ್ಡಾಯವಾಗಿದೆ ಅಂತ ಕೊಟ್ಟಿದ್ದರು. ಹೇಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ PCM ಆಗಿರಲೇಬೇಕು, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್ PMC ಆಗಿರಲೇಬೇಕು, ಇಲೆಕ್ಟ್ರಾನಿಕ್ಸ್, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್ EMC, ಕಂಪ್ಯೂಟರ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಆರ್ ಇತರೆ ಯಾವುದೇ, ಈ ರೀತಿ 3 ವಿಷಯಗಳ ಕಂಪೋಸಿಟ್ ಇರಬೇಕು ಅಥವಾ ಒಂದು ಕಾಂಬಿನೇಷನ್ ಇರಬೇಕು ಅಂತ ಕಂಪಲ್ಸರಿ ಮಾಡಿದ್ರು ಅದನ್ನು. ಸೊ ಇದೀಗ ಅದನ್ನು ಏನು ಮಾಡಿದ್ದಾರೆ, ಯಾವುದೇ ಒಂದು ವಿಷಯದೊಂದಿಗೆ ನೀವು ಪಾಸಾಗಿದ್ದರೂ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಎಲಿಜಿಬಲ್ ಇದ್ದೀರಾ ಅಂತ ಈ ಒಂದು ಮಾಹಿತಿಯು ನಮಗೆ ಲಭ್ಯವಾಗಿದೆ. ಎಲ್ಲಿಂದ? ಸ್ವತಃ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ತಿಳಿಸಿದೆ. ಸೊ ಸದ್ಯದಲ್ಲಿಯೇ ಪೋರ್ಟಲ್, ಈ ಒಂದು KA ಪೋರ್ಟಲಲ್ಲಿ ಇದು ಅಪ್ಡೇಟ್ ಆಗುತ್ತಾ, ಅಪ್ಡೇಟ್ ಆದ ಕೂಡಲೇ ನೀವು BSc ಮ್ಯಾಥ್ಸ್ ಮಾಡಿದರೂ ಅಪ್ಲೈ ಮಾಡ್ಬೋದು, BSc ಫಿಸಿಕ್ಸ್ ಇದ್ದರೂ ಅಪ್ಲೈ ಮಾಡ್ಬೋದು, BSc ಕಂಪ್ಯೂಟರ್ ಸೈನ್ಸ್ ಇದ್ದರೂ ಅಪ್ಲೈ ಮಾಡ್ಬೋದು. ಅಂದರೆ ಮುಂಚೆ ಏನಿತ್ತು, ಈ 3 ವಿಷಯಗಳನ್ನು ಹೊಂದಿದ ಮೇಲೇ ನೀವು ಅಪ್ಲೈ ಮಾಡ್ಬೋದು ಅಂತ ಇತ್ತು. ಬಟ್ ಇದೀಗ ಹೇಗೆ, ನೀವು ಕಂಪ್ಯೂಟರ್ ಸೈನ್ಸ್ ಮಾಡಿಲ್ಲ, ನಿಮಗೆ ಗಣಿತ ಇಲ್ಲ, ಜಸ್ಟ್ ನೀವು ಭೌತಶಾಸ್ತ್ರ ಮತ್ತು ಇನ್ನಿತರ ಯಾವುದೇ ಒಂದು ಸಬ್ಜೆಕ್ಟ್ಗಳೊಂದಿಗೆ ನೀವು ಮಾಡಿದ್ದೀರಾ ಅಂತ ಇದ್ದರೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ಅರ್ಥ ಆಯ್ತಾ? ಆಮೇಲೆ ಮಾಹಿತಿ ತಂತ್ರಜ್ಞಾನ ಅಂದರೆ IT, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆಮೇಲೆ ಇನ್ಸ್ಟ್ರುಮೆಂಟೇಷನ್, ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ENC, ಆಮೇಲೆ BSc ಅಗ್ರಿಕಲ್ಚರ್. ಈಗ BSc ಅಗ್ರಿಕಲ್ಚರ್ ಅವ್ರಿಗೆ ಇದು ಮ್ಯಾಥಮೆಟಿಕ್ಸು, ಫಿಸಿಕ್ಸು ಇರೋದಿಲ್ಲ. ಸೊ ಅವರು ಅಗ್ರಿಕಲ್ಚರ್ ಅಷ್ಟೇ ಪಾಸಾಗಿದ್ದರೆ ಓಕೆ. ಈ ರೀತಿ ನೀವು ಈ ಒಂದು BSc ಪದವೀಧರರಿಗೆ
ಸೊ ಈ ರೀತಿ ಒಂದು ಸದರಿ ಮಾಹಿತಿಯನ್ನು ಪ್ರಕಟಣೆ ಮಾಡಲಾಗಿದೆ. ಸೊ ಯಾರೆಲ್ಲ ಒಂದು ಬಿ ಎಸ್ ಸಿಯನ್ನು ಕಂಪ್ಲೀಟ್ ಮಾಡಿದ್ದೀರಾ ಈ ಒಂದು ವಿಷಯಗಳೊಂದಿಗೆ ನೀವು ಅಪ್ಲೈ ಮಾಡ್ಬೋದು. ಪೋರ್ಟಲಲ್ಲಿ ನೀವು ಆದಷ್ಟು ವೆಬ್ಸೈಟ್ಗೆ ವಿಸಿಟ್ ಕೊಡ್ತಾಯಿರಿ, ಅಪ್ಡೇಟ್ ಇರ್ತಾಯಿರಿ. ಸೊ ಯಾವಾಗ ಏನಪ್ಪ ಒಂದು ಅಪ್ಡೇಟ್ ಆಗುತ್ತೆ ಆಮೇಲೆ ನೀವು ಅಪ್ಲೈ ಮಾಡ್ಬೋದು. ಉಳಿದ ಒಂದು ಕ್ವಾಲಿಫಿಕೇಷನ್ ಆ್ಯಸ್ ಇಟ್ ಈಸ್ ಇದು ಇಂಜಿನಿಯರಿಂಗು ಡಿಪ್ಲೊಮಾ ಆ್ಯಸ್ ಇಟ್ ಈಸ್ ಅದ. ಜಸ್ಟ್ ಈ ಒಂದು ಬಿ ಎಸ್ ಸಿ ಕ್ಯಾಂಡಿಡೇಟ್ಗೆ ಏನಪ್ಪ ಇದೊಂದು ಒಂದು ಪ್ರಾಬ್ಲಮ್ ಆಗಿತ್ತು. ದ್ಯಾಟ್ಸ್ ವೈ ದಿಸ್ ಈಸ್ ದ ಏನಪ್ಪ ಒಂದು ಲೇಟೆಸ್ಟ್ ಅಪ್ಡೇಟ್ ಫಾರ್ ದ ಲ್ಯಾಂಡ್ ಸರ್ವೇರ್ ಅಪ್ಲಿಕಂಟ್ಸ್. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ಲೈಕ್ ಮಾಡಿ, ಏನೇ ಡೌಟ್ಸ್ಗಳಿದ್ದರೂ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಮತ್ತು ನಿಮಗೆ ಈ ಎಲ್ಲ ಒಂದು ಪೇಪರ್ 2ದ ಒಂದು ಈ ಚಾಪ್ಟರ್ ವೈಸ್ ಸಿಲೆಬಸ್ ಒಂದು ಕವರ್ ಆಗಬೇಕಂದ್ರೆ ನಮ್ಮ ಚಾನಲಲ್ಲಿ ಲ್ಯಾಂಡ್ ಸರ್ವೇರ್ ಒಂದು ಎಕ್ಸಾಮ್ ಪ್ರಿಪ್ರೇಷನ್ 2026 ಅಂತ ಒಂದು ಫೋಲ್ಡರ್ ಇದೆ. ಆ ಫೋಲ್ಡರ್ ಒಳಗಡೆ ಎಲ್ಲ ಒಂದು ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಜಿಯೋಗ್ರಫಿ ಇವೆಲ್ಲ ಸಿಗ್ತವೆ. ಸೊ ನೀವು ಅದರ ಒಂದು ಏನಪ್ಪ ಸದುಪಯೋಗನ ಪಡೆಯಬಹುದು. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.